ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ನಮಸ್ತೆ ಮೇಡಮ್, ನನ್ನ ಹೆಸರು ಮುರಳಿ ಅಂತ ಮೇಡಮ್, ಚನ್ನರಾಯಪಟ್ಟಣ ಮೇಡಮ್. ನಮ್ಮ ವೈಫ್ ಮೇಡಮ್ ಹೆಸರು ಮಂಜುಳಾ, 50 ಇಯರ್ಸ್ ಮೇಡಮ್. 2 ಇಯರ್ಸ್ ಬ್ಯಾಕ್ ಗೊತ್ತಾಗಿದೆ ಮೇಡಮ್. ಫಸ್ಟ್ ಬ್ರೆಸ್ಟ್ ಬಂದಿದೆ, ಬ್ರೆಸ್ಟ್ ಎಲ್ಲ ಸರ್ಜರಿ ಆಗಿದೆ, ಆಮೇಲೆ ರೇಡಿಯೇಷನ್ ಆಗಿದ್ಮೇಲೆ 2 ಮಂತ್ಸ್ ಬಿಟ್ಟು ಬ್ರೈನ್ ಕಟ್ ಆಗಿ ಬ್ರೈನ್ ಬಂದಿದೆ. ಬ್ರೈನ್ ಎಲ್ಲ ರೇಡಿಯೇಷನ್ ಮುಗಿತ್ತು ಆಲ್ರೆಡಿ. ಪುನರ್ಜನ 2 ಮಂತ್ಸ್ ಇಂದ ತಗೊಂತಾ ಇದೆ ಮೇಡಮ್. ಸರ್ಜರಿ 15 ಸೈಕ್ಲಿನ್ಸ್ ತಗೊಂಡಿದ್ವಿ, ಆಮೇಲೆ ಸರ್ಜರಿ ಆಗಿದೆ, ರೇಡಿಯೇಷನ್ ಆಗಿದೆ. ನಮ್ಗೆ ಗೊತ್ತಾಗಿ ಲಾಸ್ಟ್ 4 ಮಂತ್ಸ್ ಬ್ಯಾಕ್, 4-5 ಮಂತ್ಸ್ ಬ್ಯಾಕ್ ಗೊತ್ತಾಗಿದೆ. ಫಸ್ಟ್ ಅಲ್ಲಿ ಬೇರೆ ತಗೊಂತಾ ಇದ್ವಿ ಮೇಡಮ್, ಆಮೇಲೆ ಪುನರ್ಜನ್ ತಗೊಂತಾ ಇದೀವಿ. ಈಗ ಎಲ್ಲ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದೆ ಮೇಡಮ್, ಸಿಂಟಮ್ಸ್ ಏನಿಲ್ಲ ಹೇಳಿದ್ದಾರೆ ಪೆಟ್ ಸ್ಕ್ಯಾನ್ ಅಲ್ಲಿ. ನಮ್ಮ ರಿಲೇಟಿವ್ ಹೈದರಾಬಾದ್ ಇದೆ ಮೇಡಮ್, ಅವರು ಇನ್ಫಾರ್ಮ್ ಮಾಡಿದ್ದಾರೆ, ಅವರ ಕೊಲೀಗ್ಸ್ ತಗೊಂತಾ ಇದ್ರು. ಇಲ್ಲಿ ಬೆಂಗಳೂರಲ್ಲಿ ನಾನು ಪರಿಚಯ ಇದ್ದಾರೆ, ಅವರು 2-3 ಜನ ಹೇಳಿದ್ದಾರೆ. ಬಂದಿದ್ವಿ ನಾವು ಪುನರ್ಜಲ್ಲಿ. 2 ಸೈಕ್ಲಿಂಗ್ ಮುಗಿತ್ತು ಮೇಡಮ್, ಈ 3rd ಸೈಕ್ಲಿಂಗ್ ತಗೊಂಡ್ವಿ. ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲ, ಅವರೇ ಮನೆ ಕೆಲಸ ಮಾಡ್ತಾ ಇದ್ರು. ಈಗ ಪೇಷಂಟ್ ವಿಡಿಯೋ ಕಾಲ್ ಮಾತಾಡಿದಾರೆ. ಈಗ ಏನ್ ಟೆನ್ಷನ್ ತಗೋಬೇಡ ಹೇಳಿದ್ದಾರೆ ಅವರು. 1 or 2 ಸೈಕಲ್ ತಗೋಬೇಕು ಹೇಳಿದ್ದಾರೆ ಮೇಡಮ್. ಪೆಟ್ ಸ್ಕ್ಯಾನ್ ಮಾಡಿ ಪೆಟ್ ಸ್ಕ್ಯಾನ್ ತಗೊಂಡ್ಬಂದು ತೋರಿಸಿ ಡಾಕ್ಟರ್ ಅವರಿಗೆ ಎಲ್ಲ ಚೆಕ್ ಮಾಡಿದಾರೆ. ಎಲ್ಲ ನಿಲ್ ಸಿಂಟಮ್ಸ್ ಹೇಳಿದ್ದಾರೆ ಡಾಕ್ಟರ್ ಅಲ್ಲಿ ಹೇಳಿದ್ದಾರೆ, ಇಲ್ಲಿ ರಾತ್ರಿ ಹೇಳಿದ್ದಾರೆ. 6 ಸೈಕಲ್ ತಗೋಬೇಕಿದ್ದಾರೆ ಫಸ್ಟ್ ಅಲ್ಲಿ. ಆಲ್ರೆಡಿ 2nd ಕಂಪ್ಲೀಟ್ ಆಗಿ 3rd ತಗೊಂತಾ ಇದೆ ಮೇಡಮ್. ಫಸ್ಟ್ ಹೇಳಿದ್ದಾರೆ ಈಗ ಏನಿಲ್ಲ, ಆಮೇಲೆ ನೋಡೋಣ. ಈ ಫಸ್ಟ್ ಇದಕ್ಕೆ ಕಂಟಿನ್ಯೂ ಮಾಡಬೇಕು ಹೇಳಿದ್ದಾರೆ. ಒಂದು ಬ್ಲಡ್ ಟೆಸ್ಟ್ ಬರೀ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರೋ ಸಮಯದಲ್ಲಿ ಬ್ಲಡ್ ಟೆಸ್ಟ್ ರಿಪೋರ್ಟ್ ತಗೊಂಡ್ಬರ್ಬೇಕು ಹೇಳಿದ್ದಾರೆ ಮೇಡಮ್. ತೋರಿಸಿದ್ರೆ ನೆಕ್ಸ್ಟ್ ಅದು ನೋಡಿ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡ್ತೀವಿ ಅಂದಿದ್ರು. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.